ಮೈಸೂರಿನಲ್ಲಿಂದು ಆಯೋಜಿಸಿದ್ದ ದೇವರ ದಾಸಿಮಯ್ಯ ಜಯಂತಿಗೆ ವಿಧಾನ ಪರಿಷತ್ ಸದಸ್ಯ ಡಾ ಟಿ ತಿಮ್ಮಯ್ಯ ಚಾಲನೆ ನೀಡಿದರು. ಈ ವೇಳೆ ಪ್ರಾಧ್ಯಾಪಕ ಮೊರಬದ ಮಲ್ಲಿಕಾರ್ಜುನ ಸ್ವಾಮಿ, ರಾಮಕೃಷ್ಣ ಆಶ್ರಮದ ಮಹಾಮೇಧಾನಂದ ಮಹಾರಾಜ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ತಿಮ್ಮಯ್ಯ, ದೇವರ ದಾಸಿಮಯ್ಯನವರು ಕಾಯಕ ಸಮುದಾಯ ಸಮಾಜವನ್ನು ಕಟ್ಟಿ ಬೆಳೆಸಿದ್ದಾರೆ. ದೇಶದಲ್ಲಿ ಸಾವಿರಾರು ಸಮುದಾಯಗಳಿದ್ದು ವಿವಿಧತೆಯಲ್ಲಿ ಏಕತೆ ಕಾಣಬಹುದು. ದೇಶಕ್ಕಾಗಿ ಸಂಘಟನೆಗೊಳ್ಳುತ್ತಾರೆ ಎಂದು ಹೇಳಿದರು. ಒಳ್ಳೆ ಸಮಾಜಕ್ಕೋಸ್ಕರ ಕಾಯಕ ಸಮಾಜಗಳೆಲ್ಲವೂ ಕೂಡ ಅವರ ಕಷ್ಟಗಳನ್ನು ಮರೆತು, ಅವರ ಸ್ಥಾನಮಾನಗಳನ್ನು ಮರೆತು, ಅವರ ಸಮಾಜದಲ್ಲಿ ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ನಾವು ಬೇರೆಯವರಿಗೆ ಸಹಾಯ ಮಾಡೋಣ ಅಂತೇಳಿ ಅದರಿಂದ ಕಾಯಕ ಸಮಾಜ ಎಷ್ಟಿದ್ದಾವೆ ದೇಶದಲ್ಲಿ ಎಲ್ಲ ಕಾಯಕ ಸಮಾಜಗಳು ಕೂಡ ಇವತ್ತು ದೇಶ ಸಂತೃಪ್ತಿಯಾಗಿರಬೇಕಾದ್ರೆ, ಈ ದೇಶ ಇಷ್ಟೊಂದು ಮುಂದುವರಿಬೇಕಾದ್ರೆ ಕಾಯಕ ಸಮಾಜಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಮೊರಬದ ಮಲ್ಲಿಕಾರ್ಜುನ ಸ್ವಾಮಿ, ದೇವರ ದಾಸಿಮಯ್ಯನವರು ವಚನಕಾರರಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯವನ್ನು ಮಾಡಿದರು ಎಂದು ತಿಳಿಸಿದರು. ಈಗ ನಾವು ಯಾರನ್ನ ವಚನಕಾರ ದಾಸಿಮಯ್ಯನವರು ಅಂತ ಕರೀತೀವೋ ಅವರಿಗಿಂತ ಪೂರ್ವದಲ್ಲಿ ಇದ್ದವರು ಚಾಣಕ್ಯ ದೊರೆ ಜಯಸಿಂಹನ ಮಹಾರಾಣಿ ಸುಗ್ಲಾದೇವಿಗೆ ಶಿವಭಕ್ತಿಯನ್ನ ಅನುಗ್ರಹಿಸಿದಂಥವರು. ಮಹಾಮೇಧಾನಂದ ಮಹಾರಾಜ ಸ್ವಾಮೀಜಿ, ಎಷ್ಟೇ ದೊಡ್ಡ ಕಾರ್ಯ ಮಾಡಿದರೂ ದೇವರು ಮೆಚ್ಚುವ ರೀತಿಯಲ್ಲಿ ಆಗಬೇಕು. ದೇವರ ದಾಸಿಮಯ್ಯನವರ ಎಲ್ಲ ಕಾರ್ಯಗಳನ್ನು ಶಿವ ಮೆಚ್ಚುವ ರೀತಿ ಮಾಡಿದ್ದಾರೆ. ಅವರ ಸ್ಮರಣೆ ಜೊತೆಗೆ ಅನುಕರಣೆಯೂ ಆಗಬೇಕಾಗಿದ್ದು, ನೀಡಿರುವ ವಚನಗಳು ಹಾಗೂ ಸಂದೇಶವನ್ನು ಸ್ವಲ್ಪವಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಶಿವಮೆಚ್ಚುವಂತೆ ಜೀವನ ನಡೆಸಿದಾಗ ಶಾಶ್ವತವಾದ ಒಂದು ಸ್ಥಾನ ಇರುತ್ತೆ. ಅವರಿಗೆ ಸ್ಥಾನಮಾನ ಬೇಕಿಲ್ಲ, ಆದರೆ ಶಿವಮೆಚ್ಚುವಂತೆ ಕೆಲಸ ಮಾಡಿದಾಗ ಜನ ಮೆಚ್ಚುತ್ತಾರೆ, ಜನಕ್ಕೆ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ.